ಈ ದಿನ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಶ್ರೀ ತಿಮ್ಮನಾಯಕನಹಳ್ಳಿ ನಾಗೇಂದ್ರ ಬಾಬು ಕುಮಾರ್ ಅವರು ಕೇಂದ್ರ ಬಿಂದು ಆಗಿರ್ತಾರೆ. ನಮ್ಮ ಒಕ್ಕಲಿಗರ ಸಂಘದಿಂದ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅವ್ರಿಗೆ. ಮೊದಲನೇದಾಗಿ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಗ್ರಾಮ ಪಕ್ಕದಲ್ಲೇ ಇರುವಂಥವ್ರು, ತಿಮ್ಮನಾಯಕನಹಳ್ಳಿ ಗ್ರಾಮ. ಅವ್ರ ತಂದೆ ನಾರಾಯಣಪ್ಪನವರು ಮೊದಲಿಂದ ನಮ್ಮ ಸ್ನೇಹಿತರು. ಅದೇ ರೀತಿ IAS ಅಂದರೆ ಏನು, ಹೆಂಗೆ ಅಂತ ಹೇಳ್ಬಿಟ್ಟು ಸುಮಾರು ಜನಗಳಿಗೆ ಗೊತ್ತಿಲ್ಲ. ಒಂದು ನಿಜ ಜೀವನದಲ್ಲಿ 12th ಫೈಲ್ ಅಂತ ಒಂದು ಪಿಕ್ಚರ್ ಬಂದಿದೆ. ಅದರಲ್ಲಿ IAS ಹೆಂಗೆ 12ನೇ ಕ್ಲಾಸ್ ಫೈಲ್ ಆದವನು IAS ಮಾಡ್ತಾರೆ. ಅದು ರಿಯಲ್ ಸ್ಟೋರಿ ಅಂತೆ. ಹೌದಾ ಸರ್? ರಿಯಲ್ ಸ್ಟೋರಿ ಅಂತ. ಹಾಂ, ರಿಯಲ್ ಸ್ಟೋರಿ. ಆ ಪಿಕ್ಚರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಕೋಚಿಂಗ್ ಹೆಂಗಿರುತ್ತೆ, ಅವನು ತುಂಬ ಬಡವನು, ಯಾವ ಥರ ಅವನು ಓದ್ಕೊಂಡು ಹೋಗ್ತಾನೆ, ಹೆಂಗೆ ಸಕ್ಸಸ್ ಆಗ್ತಾನೆ. ಅದರಲ್ಲಿ 4 ಸಲ ಫೈಲಾಗಿ ಮತ್ತೆ ಸಕ್ಸಸ್ ಆಗೋದು ಪಿಕ್ಚರಲ್ಲಿ. ಆ ಥರ ನಮ್ಮ ನಾರಾಯಣಪ್ಪನವರು ತುಂಬ ಕಷ್ಟ ಬಿದ್ದು IAS ಮಗನ ಮಾಡಿಸಿದ್ದಾರೆ. ಮೊದಲನೇದಾಗಿ ನಮ್ಮ ನಾರಾಯಣಪ್ಪನವ್ರಿಗೆ ಮತ್ತು ಅವ್ರ ಮಗಗೆ ನಮ್ಮ ಒಕ್ಕಲಿಗರ ಸಂಘದಿಂದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ IAS ಕೋಚಿಂಗ್ ಮಾಡಿರ್ತಕ್ಕಂಥ ನಾಗೇಂದ್ರ ಬಾಬು ಕುಮಾರ್ ಅವರು ನಮ್ಮ DK ರವಿ ಯಾವ ಥರ ಹೆಸರು ಮಾಡಿದರು, ಯಾವ ಥರ ಇದು ಮಾಡಿದ್ರು, ನಿಷ್ಪಕ್ಷವಾಗಿ ಎಲ್ಲ ಜನಗಳಿಗೆ ಸೇವೆ ಮಾಡಿ ಜನರಲ್ಲಿ ಒಳ್ಳೆ ಹೆಸರನ್ನು ಪಡೆಯಬೇಕು ಅಂತ ಹೇಳಿಬಿಟ್ಟು ನಾನು ಕೋರುತ್ತೇನೆ.